ರಾಜ್ಯದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಕಬ್ಬು ಬೆಳೆದಿದ್ದಾರೆ, ಏನು ನಿಗದಿ ಮಾಡಬೇಕು ಅಂತ ಇವ್ರು ಕೇಳ್ತಾ ಇದ್ದಾರೆ, ಏನು ಸಮಸ್ಯೆ ಆಗ್ತಾ ಇದೆ ನೋಡ್ತಾ ಹೋಗೋಣ, ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಒಟ್ಟು 9.87 ಲಕ್ಷ ಹೆಕ್ಟೇರ್ನಲ್ಲಿ ಕಬ್ಬು ಬೆಳೆಯನ್ನು ಬೆಳೆಯಲಾಗುತ್ತೆ. 2024 ಅಂದರೆ ಹೋದ ವರ್ಷ ಬೆಳಗಾವಿಯಲ್ಲಿ 1.94 ಕೋಟಿ ಟನ್ ಕಬ್ಬನ್ನು ಕಟಾವು ಮಾಡಿದ್ದಾರೆ. ರಾಜ್ಯದಲ್ಲಿ 5.40 ಕೋಟಿ ಟನ್ ಕಬ್ಬು ಉತ್ಪಾದನೆ ಆಗುತ್ತೆ ಪ್ರತಿ ವರ್ಷ. 2024 ಡೀಟೇಲ್ಸ್ ಇದು ನೋಡ್ತಾ ಇರೋದು. ರಾಜ್ಯದಲ್ಲಿ ಇರುವಂಥದ್ದು ಒಟ್ಟು 81 ಶುಗರ್ ಫ್ಯಾಕ್ಟ್ರಿಗಳು, ಸಕ್ಕರೆ ಕಾರ್ಖಾನೆಗಳು. ಬೆಳಗಾವಿ ಜಿಲ್ಲೆಯಲ್ಲೇ ಸುಮಾರು 29 ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಆ ಭಾಗದಲ್ಲಿ ವಿಪರೀತ ಸಮಸ್ಯೆ. 2024ರಲ್ಲಿ 41 ಲಕ್ಷ ಟನ್ ಸಕ್ಕರೆ ಉತ್ಪಾದನೆ ಆಗಿದೆ. ಯಾವಾಗ? 2024ರಲ್ಲಿ. ಬೆಳಗಾವಿಯಲ್ಲಿ 2024ರಲ್ಲಿ 16.15 ಲಕ್ಷ ಟನ್ ಸಕ್ಕರೆ ಉತ್ಪಾದನೆ ಆಗಿದೆ. ಸರಿ, ರೈತರ ಕಬ್ಬು ಫೈಟ್ ಹೇಗಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ನಾವು. ಡೀಟೇಲ್ಸ್ ಸಮೇತ ನೋಡ್ತಾ ಇದ್ವಿ. ಇದಿಷ್ಟು ನಮ್ಮಲ್ಲಿ ಶುಗರ್ ಫ್ಯಾಕ್ಟ್ರಿಗಳು ಎಷ್ಟಿದ್ದಾವೆ, ಎಷ್ಟು ಎಕರೆ ಅಥವಾ ಎಷ್ಟು ಹೆಕ್ಟೇರ್, ಎಷ್ಟು ಲಕ್ಷ ಹೆಕ್ಟೇರ್ ಕಬ್ಬು ಬೆಳೆ ನಮ್ಮಲ್ಲಿ ಬೆಳೀತಾರೆ, ಬೆಳಗಾವಿ ಭಾಗದಲ್ಲಿ ಹೇಗಿದೆ, ಹಳೆ ಮೈಸೂರು ಭಾಗದಲ್ಲಿ ಹೇಗಿದೆ ಅನ್ನೋದನ್ನೆಲ್ಲ ನೋಡಿದ್ವಿ. ಸರಿ, ಏನು ಸಮಸ್ಯೆ, ರೈತರಿಗೆ ಏನು ಸಮಸ್ಯೆ, ಏನು ಬೇಡಿಕೆ ಇಡ್ತಾ ಇದ್ದಾರೆ ಅದನ್ನು ನೋಡ್ತಾ ಹೋಗೋಣ. ರೈತರ ಬೇಡಿಕೆ ನ್ಯಾಯಸಮ್ಮತ ಮತ್ತು ಲಾಭದಾಯಕ ದರ ನಿಗದಿ ಮಾಡಬೇಕು. ನೀವು ಈಗಾಗಲೇ ಟನ್ ಕಬ್ಬಿಗೆ 3010 ರೂಪಾಯಿ ಕೊಡೋಕೆ ಕಾರ್ಖಾನೆಗಳು ವಾಗ್ದಾನ ಮಾಡಿದ್ದಾವೆ. 3010 ರೂಪಾಯಿ. DC ಮಧ್ಯಸ್ಥಿಕೆ ಸಭೆಯಲ್ಲಿ ಅದನ್ನ ಇಲ್ಲ 3200 ರೂಪಾಯಿಗೆ ನಾವು ಏರಿಕೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಬಟ್ ಇವರು ರೈತರು ಕೇಳ್ತಾ ಇರೋದು 3010 ರೂಪಾಯಿ, 15 ರೂಪಾಯಿ ಚಿಲ್ಲರೆ ಕಾಸು ವ್ಯವಹಾರ ಮಾಡಿಬಿಡಿ, 3000 ರೂಪಾಯಿ ನಿಗದಿ ಮಾಡಿ ಅಂತ. ಮಹಾರಾಷ್ಟ್ರದಲ್ಲಿ ಈ ವರ್ಷವೂ ಕೂಡ 3410 ರೂಪಾಯಿ ದರ ನಿಗದಿ ಆಗಿದೆ, ಪಕ್ಕದ ಮಹಾರಾಷ್ಟ್ರದಲ್ಲಿ. ಬಟ್ ರೈತರು ಅಲ್ಲಿಗ ಅದನ್ನು 3750 ರೂಪಾಯಿಗೆ ನೀವು ಏರಿಕೆ ಮಾಡಬೇಕು ಅಂತ ಆ ಭಾಗದಲ್ಲಿ ಕೇಳ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ. ಓಕೆ, ಅವ್ರು ಎಷ್ಟಾದರೂ ಕೇಳಿಬೇಡಿ, ನಮ್ಮ ರಾಜ್ಯ ರೈತರನ್ನು ನಾವು ನೋಡ್ಕೊಳ್ಳೋಣ ಅಲ್ವಾ. 1 ಟನ್ ಅಂದರೆ ನಿಮ್ಗಳಿಗೆ ಗೊತ್ತಿರುತ್ತೆ 1000 kg. 1 ಎಕರೆಯಲ್ಲಿ ಅಬ್ಬಬ್ಬ ಅಂದರೆ ತೀರಾ ಅದ್ಭುತವಾಗಿ ವಾವನ್ನು ಇಳುವರಿ ಸಿಕ್ಕರೆ 30 ರಿಂದ 35 ಟನ್ ಬೆಳಿಬೋದು. ಅವನ ಅದೃಷ್ಟ ಇನ್ನೂ ವಿಪರೀತ ಚೆನ್ನಾಗಿತ್ತು ಅಂದರೆ 40 ಟನ್ ಅನ್ಕೊಳ್ಳಿ, ಅಷ್ಟೇ, ಇನ್ನೇನು ಜಾಸ್ತಿ ಆಗಲ್ಲ. ತೀರಾ ಕಡಿಮೆ ಅಂದರೆ 15 ರಿಂದ 20 ಟನ್ ಬೆಳೆಯುವಂತಹ ಬೆಳೆ ಕೂಡ ಕೆಲವೊಂದು ಕಡೆ ಆಗುತ್ತೆ. ಅದು ಡಿಪೆಂಡ್, ಭೂಮಿ, ವಾತಾವರಣ, ನೀರು ಇವೆಲ್ಲವೂ ಡಿಪೆಂಡ್ ಆಗುತ್ತೆ. ಕೂಳೆ ಕಬ್ಬ ಇಂಥವೆಲ್ಲ ಇರುತ್ತೆ. ಕಬ್ಬಿನ ಬಗ್ಗೆ ಅದ್ಭುತವಾಗಿ ಗೊತ್ತಿರೋದಕ್ಕೆ ನಾನು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಇವ್ರು ಕೇಳ್ತಾ ಇರೋದೇನು, 1000 kg ಕಬ್ಬಿಗೆ 3500 ರೂಪಾಯಿ ನಿಗದಿ ಮಾಡಿ ಅಂತ. ಬೇರೆ ಎಲ್ಲೂ ಮಾಡಿಲ್ಲ ಅಂದರೆ ಮಾಡಿದ್ದಾರೆ ಬೇರೆ ರಾಜ್ಯಗಳಲ್ಲಿ, ನಮ್ಮಲ್ಲಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. 3010 ರೂಪಾಯಿ ಕೆಲವೊಂದು ಕಡೆ ಮಾಡಿದ್ದಾರೆ, ಅದನ್ನು 3400 ರೂಪಾಯಿಗೆ 3200 ರೂಪಾಯಿಗೆ ಏರಿಕೆ ಮಾಡ್ತೀವಿ ಅಂತ DC ಮಧ್ಯಸ್ಥಿಕೆಯನ್ನು ಕೂತ್ಕೊಂಡು ಮೀಟಿಂಗ್ ಮಾಡಿದ್ರಂತೆ. 3200 ಅಂತಲ್ಲ, ಕಡಿಮೆ ಅಂದರೂ 3500 ಮಾಡಿ ಅಂತ ಇದ್ದಾರೆ. ತೀರಾ ಕೊಡಕ್ಕಾಗ್ದಲೇ ಇರುವಂತಹ ಅಮೌಂಟ್ ಅದು ಅಂದರೆ ಖಂಡಿತವಾಗ್ಲೂ ಇಲ್ಲ. ಚರ್ಚೆ ಮಾಡಿ ಅಷ್ಟು ಆ ಭಾಗವನ್ನು ಪೂರ್ಣಗೊಳಿಸ್ಬೋದು ಅವರು. ಬಟ್ ಯಾಕೆ ಇದ್ರ ಬಗ್ಗೆ ತೀರ್ಮಾನವನ್ನು ತಗೊಳ್ತಾ ಇಲ್ವೋ ಅರ್ಥ ಆಗ್ತಾ ಇಲ್ಲ. ಒಂದು ರೀತಿ ಅರಣ್ಯ ರೋಧನ ಅಂತ ಕೇಳಿಸ್ಕೊಂಡಿದ್ದೀರಾ? ಕಾಡಲ್ಲಿ ನಿಂತ್ಕೊಂಡು ಬೇಕಾಬಿಟ್ಟಿ ಕೂಗಿ, ನೀವು ಕಷ್ಟ ಯಾರಾದ್ರೂ ಬಂದು ಕಾಪಾಡಿ ಅಂತ ಕೂಗ್ರಿ, ನೀವು ಯಾರಿಗಾರು ಕೇಳಿಸುತ್ತಾ? ಅದಕ್ಕೆ ಅದನ್ನ ಅರಣ್ಯ ರೋಧನ ಅನ್ನೋದು. ಕಾಡಲ್ಲಿ ನಿಂತ್ಕೊಂಡು ಕೂಗ್ತಾರೆ, ಯಾರಿಗೂ ಕೇಳಿಸಲ್ಲ ಅಂತ. ರೈತರ ಪರಿಸ್ಥಿತಿ ರಾಜ್ಯದಲ್ಲಿ ಹಿಂಗೆ ಆಗಿದೆ, ಅದರೊಳಗೆ ಎಸ್ಪೆಷಲಿ ಕಬ್ಬು ಬೆಳೆಗಾರರದ್ದು.